PH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ಭಗೀರಥ ಜಯಂತಿ ನಮ್ಮ ಉಪ್ಪಾರ ಸಮಾಜದ ಅತ್ಯಂತ ಒಂದು ಹೆಮ್ಮೆಯ ಜಯಂತಿ ಆದಂಥ ಇದು. ಅದರಲ್ಲೂ ಮುಖ್ಯವಾಗಿ ಭಗೀರಥ ಒಬ್ಬ ಹೋರಾಟಗಾರರು, ಗಂಗೆಯನ್ನು ಭೂಮಿಗೆ ತರುವಂಥ ಸಾಹಸ ಮಾಡಿದವರು, ತಂದು ಗಂಗೆ ನಮಗೆಲ್ಲ ಸಿಗುವಂಗೆ ಮಾಡಿದಂಥವ್ರು. ಅದೆಲ್ಲ ನಾವು ಇವತ್ತು ಪುರಾಣ ಕಥೆನೋ ಪುಣ್ಯ ಕಥೆನೋ ಹೇಳ್ಬೋದು. ಆದರೆ ಅಲ್ಲಿ ಹಿಂತಿದ್ದಂಥ ಒಂದು ಸಾಹಸ, ದುಡಿಮೆ, ಉಪವೀರರು, ಹೋರಾಟಗಾರರು ಈ ಭೂಮಿಯ ಕೆಲಸಗಳನ್ನು, ಇನ್ನುಳಿದ ಕೆಲಸಗಳನ್ನು ಎಲ್ಲನೂ ಮಾಡ್ತಾಯಿದ್ದಾರೆ ಅವರು. ಇವತ್ತು ಅವ್ರ ಸಮುದಾಯದಲ್ಲೇ, ಆ ಸಮಾಜದಲ್ಲ ಇವತ್ತಿಗೆ ಪ್ರತಿಭಾವಂತರು ಸಾಕಷ್ಟು ಹೊರಡ್ತಾ ಇದ್ದಾರೆ. SSLC PUCಗಳಲ್ಲೇ ಒಳ್ಳೆಯ ಮಾರ್ಕ್ಸ್ಗಳು ಸಹಿತ ಮಾಡ್ತಾಯಿದ್ದಾರೆ. ಭಾಳ ಗೌರವ, ಸಂತೋಷ ಪಡುವಂಥ ವಿಷಯ. ಅದರಲ್ಲೂ SSLC PUCಯಲ್ಲೇ 95% ಹೆಚ್ಚಿಗೆ ಬೆಳಗಾವಿ ಜಿಲ್ಲೆಯಲ್ಲಿ 74 ಮಕ್ಕಳು ಮಾರ್ಕ್ಸನ್ನು ಪಡೆದಿದ್ದಾರೆ. ಇದು ಸಣ್ಣ ಕೆಲಸ ಅಲ್ಲ. ಅಲ್ಲಿ ಹೋರಾಟ ನಡೆದದ. ಆದರೆ ಇನ್ನೂ ಅದು ತೀವ್ರ ಆಗ್ಬೇಕಂತ ನಾವು ಈ ಸಂದರ್ಭದಲ್ಲಿ ಬಯಕೆ. ಅವ್ರು ಸಮಾಜ ಜನ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಅವ್ರ ಸಾಹಸ ಮೆಚ್ಚುವಂಥದ್ದು. ಆದರೆ ಅವ್ರಿಗೆ ಶಕ್ತಿಗೆ ಲಿಮಿಟೇಷನ್ಸ್ ಅದ. ಯಾವುದೇ ಸಮಾಜ ಇರ್ಬೋದು ಇವತ್ತು, ಅದಕ್ಕೊಂದು ಲಿಮಿಟೇಷನ್ಸ್ ಅದ. ಇದನ್ನು ಮಾಡಬೇಕಾಗಿ ಶಿಕ್ಷಣದಾಗ ಎಲ್ಲರಿಗೂ ಶಿಕ್ಷಣ ಸಿಗುವಂಥ ಕೆಲಸ 20% ಮಾಡಿದರೆ ಇವತ್ತು ಚೈನಾ ನೋಡ್ರಿ ಇದ್ದ ಈ ಒಂದು 45-50 ವರ್ಷಗಳಲ್ಲಿ 1945ರಲ್ಲಿ ಅದು ಮಾವೋರಿಂದ ಕಮ್ಯುನಿಸ್ಟ್ ದೇಶ ಆಗ್ತದೆ. ಇವತ್ತು ಎಷ್ಟು ವರ್ಷಗಳು ನೋಡಿ, 75-80 ವರ್ಷಗಳಲ್ಲೇ ಅಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ, ಪ್ರತಿಯೊಬ್ಬರಿಗೂ ಶಿಕ್ಷಣ ಎಲ್ಲನೂ ಸಿಗುವಂಥದ್ದು ಕಾರಣ ಅಂದರೆ ಅವರು ಈ ಶಿಕ್ಷಣಕ್ಕೆ 20% ತಮ್ಮ ಟೋಟಲ್ ಬಜೆಟ್ನ ಖರ್ಚು ಮಾಡಿದರು. ಇವತ್ತು ಅಮೇರಿಕ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಅಂಥ ಒಂದು ಮಹಾನ್ ಸಾಹಸವನ್ನು ನಮ್ಮ ಸರ್ಕಾರ ಮಾಡಬೇಕಾಗಿದೆ. ಇವತ್ತು ಸಮಾಜ ಮಾಡಲಿಕ್ಕೆ ಸಮಾಜ ಒತ್ತಡ ತರಬೇಕಾಗಿದ್ರಿ. ಯಾಕಂದ್ರೆ ಈ ಸರ್ಕಾರಕ್ಕೆ ಹೋಗೋದು ಯಾರ ದುಡ್ಡು ಅಂದರೆ ನಮ್ಮ ಸಮಾಜದ್ದು, ನಮ್ಮದು, ನಮ್ಮ ಟ್ಯಾಕ್ಸ್ ಅಲ್ಲಿ ಹೋಗಿರ್ತದೆ. ಆ ಟ್ಯಾಕ್ಸನ್ನು ಇದಕ್ಕೆ ಬಳಸ್ರಿ ಅಂತ ನಾವೆಲ್ಲರೂ ಕೂಡಿ ಬೆನ್ನ ಹತ್ತಬೇಕಾಗ್ಯದ. ಯಾಕಂದ್ರೆ ಇವತ್ತು ಒಂದಿಷ್ಟು ದುಡ್ಡಿದ್ದವರು, ಅನುಕೂಲಸ್ಥರು, ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು ಸಾಲ ಸೋಲ ಮಾಡಿ ತಮ್ಮ ಮಕ್ಕಳು ತಯಾರು ಮಾಡ್ತಾರೆ. ಆದರೆ ಕೂಲಿಕಾರರ ಮಕ್ಕಳು, ಅಂದ ದುಡ್ಡು ಬದುಕುವಂಥವ್ರ ಮಕ್ಕಳು ಎಲ್ಲರ ಶಿಕ್ಷಣ ಅಂತ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದರೆ ಈ ದೇಶದಲ್ಲಿ 90% ಬರೀ ಕೂಲಿಕಾರರು, ದುಡಿಮೆಗಾರರು, ಕಾರ್ಮಿಕರು ಇದ್ದಾರೆ. ಅವ್ರ ಮಕ್ಕಳಿಗೆ ಭವಿಷ್ಯ ಏನು ಅಂತ ನಾವೇನು ಹೇಳ್ಬೋದು. ಇವತ್ತೇ ಎಲ್ಲ ನಮ್ಮಲ್ಲಿ 74 ಜಿಲ್ಲಾ ಮಟ್ಟದಲ್ಲಿ 74 ಮಂದಿಗೆ, ಅದು ನಮ್ಮ ಉಪ್ಪಾರ ಸಮುದಾಯದಲ್ಲಿ 95% ತೊಗೊಂಡಾರ. ಇನ್ನೂ ಆಗಬೇಕಾಗಿತ್ತು ಅಂತ ನಾವು ಬಯಸುವಂಥವ್ರು. ಇರಲಿ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಸಮಾಜ ಮಾಡಿದ್ದಾರೆ, ಅದಕ್ಕೆ ಹೆಮ್ಮೆ ವಿಷಯ. ಅದು ಸರ್ಕಾರ ಈ ದಿಶೆಯಲ್ಲಿ ಇನ್ನಷ್ಟು ಮಾಡಿದ್ರಪ್ಪ ಅಂದ್ರೆ ನಾವು ಏನು ಈಗ ಹಿಂದುಳಿದಲ್ಲೇ ಬರ್ತೀವಿ, OBCಯಲ್ಲಿ ಬರ್ತಾ ಇರ್ತೀವಿ, ಅಥವಾ ದಲಿತ ವರ್ಗದಲ್ಲಿರ್ಬೋದು, ಎಲ್ಲರಲ್ಲಿ ಮಕ್ಕಳು ಮೇಲೆ ಬರಲಿ ಅನ್ನೋದು ಒಂದು ಸದುದ್ದೇಶ. ಅದೇನೋ ಇರಲಿ. ಈ ಸಂದರ್ಭದಲ್ಲೇ ನಮ್ಮ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು, ಚಿನ್ಮೂಲಾದ್ರಿ ಶಿರಾಪುರ ಸೂರ್ಯ ಸಿಂಹಾಸನ ಭಗೀರಥ ಪೀಠ, ಹೊಸದುರ್ಗ, ಬೆಂಗಳೂರು, ಇವರೇನು ಇವತ್ತು ನಿನ್ನೆ ಬಂದ ಈ ಮಕ್ಕಳಿಗೆ ಈ ಎನ್ಕರೇಜ್ ಮಾಡಿದಂಥ ಸಂದರ್ಭದಲ್ಲಿ ಒಂದೇನು ನೋಡಿ, ಕರ್ಮಧರ್ಮ ಸಂಯೋಗ ಅಂತ. ಆ ಸಂದರ್ಭದಲ್ಲಿ ಸಚಿವ D. ಸುಧಾಕರ್ ಅವರು ಯಾರನ್ನು ಬಿಟ್ಟದ ಅಗಿಲು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರಿಗೂ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಕಾರ್ಯಕ್ರಮ ನಡೆಸಿಕೊಂಡ್ರು. ಆ ಸಂದರ್ಭದಲ್ಲಿ ಏನೇನಾಯಿತು, ನಮ್ಮ ಮಿತ್ರರಾದಂಥ ಈಶ್ವರ ಚಂದ್ರ ಬೆಟಗೇರಿ ಅವರು ಆ ಫಂಕ್ಷನ್ಗೆ ಹೋಗಿದ್ದರು. ಆ ಫಂಕ್ಷನ್ದಲ್ಲಿ ಏನಾಯಿತು, ಎಂತೆಂದಾಯಿತು, ನಮ್ಮ ಪೂಜ್ಯಶ್ರೀ ಅವರು ಏನು ಸರಿ ಸೂಚನೆ ಕೊಟ್ಟರು ಅನ್ನೋದ್ರ ಬಗ್ಗೆ ತಮ್ಮೊಂದಿಗೆ ಒಂದು ಕೆಲವು ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ನಾವು ನಿಮ್ಮ ಜೊತೆಗೆ ಅವ್ರು ಏನು ಮಾತಾಡ್ತಾರೆ ಕೇಳೋಣ ಅಂತ ಹೇಳ್ತಾ ಸ್ವಾಗತ ಸರ್. ನಾವು ಏನು ಮಾಡಿದ್ರಿ, ಏನಾಯ್ತಲ್ಲೇ ಸರ್? ನೀವು ಹೇಳಿ ಸರ್, ಜಾತಸ್ಯ ಮರಣಂ ಧ್ರುವಂ ಅನ್ನಂಗ್ರಿ, ಹುಟ್ಟಿದವನು ಸಾಯಲೇಬೇಕು ಸರ್. ನಿನ್ನೆ ಒಂದು D. ಸುಧಾಕರ್ ಅವರು ಏನಿಲ್ಲ ಅಂತೇಳಿ ಗೊತ್ತಾದರೂ ಕೂಡ ಸರ್, ನಿಜವಾಗಿ ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ರದ್ದಾಗಬೇಕಂತ ಒಂದು ಕಾಯ್ದೆ ಇರ್ತದೆ ರೀ. ಹಾಗೆ ಸರ್, ಎಲ್ಲ ಸರ್ಕಾರಿ ಯಾರು ಇದನ್ನು ಬರದೇ ಹೋದರೂ ಕೂಡ ಸರ್, ನಮ್ಮೊಂದು ಭಗೀರಥ ಸಂಘದ ಒಂದು ಕಾರ್ಯಕರ್ತರೆಲ್ಲ ಕೂಡಿಕೊಂಡ್ರಿ, ವಿನಂತಿ ಮಾಡಿಕೊಂಡು ಗ್ರಾಮೀಣ ಪ್ರದೇಶದಿಂದ ಮಕ್ಕಳೆಲ್ಲ ಬಂದಿದ್ದರು ರೀ. ಸುಮಾರು 95 ಮೇಲೆ ಅವರು ಅಂಕಗಳನ್ನು ಸಾಧಿಸಿದ್ದೊಂದು ಭಾಳ ಹೆಮ್ಮೆ ರೀ. ಅದು ಒಂದು ಉಪವೀರ ಸಮಾಜದ ಜನಾಂಗ ರೀ. ಅದಕ್ಕೆ ವಿನಂತಿ ಮಾಡಿಕೊಂಡು ಅವರಿಗೆ ಶ್ರದ್ಧಾಂಜಲಿಯನ್ನು ಮಾಡಿರಿ. ಕಾರ್ಯಕ್ರಮವನ್ನು ಮೌನವಾಗಿಯೇ ಮಾಡಿದ್ರಿ. ಅತ್ಯಂತ ಹೃದಯ ಸ್ಪರ್ಶಿ ಕಾರ್ಯಕ್ರಮವನ್ನು ನಮ್ಮ ಉಪವೀರ ಸಮಾಜದ ಜನಾಂಗದವರು ಬೆಳಗಾವಿ ಕುಮಾರ ಗಂಧರ್ವ ರಂಗಮಂದಿರದೊಳಗೆ ಮಾಡಿದ್ದಾರೆ ಸರ್. ಈ ಒಂದು ಇದಕ್ಕೆ ತಮಗೆ ಗೊತ್ತಿರೋ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಚಿನ್ಮೂಲಾದ್ರಿ
ಶಿಲಾಪುರ ಸೂರ್ಯ ಸಿಂಹಾಸನ ಭಗೀರಥ ಪೀಠ ಹೊಸದುರ್ಗ ಬೆಂಗಳೂರು. ಇವರು ಸರ್ ಮತ್ತು ಕರುಣಾಮಯಿ ಸರ್, ಮಾತ್ರ ಹೃದಯ ಸರ್, ಮತ್ತು ಪೂಜ್ಯರಂದರೆ ಹಂಗೇ ಇರಬೇಕು ಸರ್. ಅವರು ಮಕ್ಕಳ ಒಂದು ಈ ಒಂದು ಸಾಧನೆಯನ್ನು ಕಂಡು ಭಾಳ ಒಂದು ಸಂತೋಷಪಟ್ಟರು ಸರ್. ನಮ್ಮ ಭರತಖಂಡದಲ್ಲಿ ಸರ್ ತಮಗೆಲ್ಲ ಗೊತ್ತಿರುವಂತೆ ಸರ್, ಈ ಒಂದು ನಮ್ಮ ಭಾರತ ಇದನ್ನು ಆಳಿದವರಲ್ಲಿ ಸೂರ್ಯವಂಶದ ರಾಜರು, ಚಂದ್ರವಂಶದ ರಾಜರು ಅಂಥೇಳಿ ಬರ್ತಾರೆ ಸರ್. ಅಂದರೆ ಸರ್ ಆರ್ಯರು ಮತ್ತು ದ್ರಾವಿಡರು ಅಂಥೇಳಿ ನಾವು ಅನ್ಕೊಂಡು ಬರ್ತೀವಿ ಸರ್. ಈ ವಿಶೇಷವಾಗಿ ರೀ 4 ಯುಗಗಳನ್ನು ಅವಲೋಕನ ಮಾಡ ಕೃತ, ತ್ರತ, ದ್ವಾಪಾರ, ಕಲಿಯುಗ ರೀ. ಈಗ ಮೊದಲಿಂದ ಕೂಡ ಇವರು ಸರ್ ಎಲ್ಲ ಉಪವೀರರು ಅಂತೇಳಿ ಬರ್ತಾರೆ ಸರ್ ಇವರು. ಅಂದರೆ ಇವ್ರದ್ದೊಂದು ಏನಂತ ಸರ್, ಈ ಸೂರ್ಯವಂಶದ ದೊರೆಗಳು, ಚಂದ್ರವಂಶದ ದೊರೆಗಳೊಳಗೆ ಒಬ್ಬರು ರಾಮಾಯಣಕ್ಕೆ ಒತ್ತು ಕೊಟ್ಕೊಂಡ್ಬಂದಾರೆ ಸರ್ ಸೂರ್ಯವಂಶದ. ಹಾಗೆ ರೀ ಚಂದ್ರವಂಶದವರು ಮಹಾಭಾರತಕ್ಕೆ ಕೊಟ್ಟಾರೆ. ಅಂದರೆ ನಮ್ಮ ಮಹಾಕಾವ್ಯಗಳಿಗೂ ಕೂಡ ಇವರು ಸ್ಫೂರ್ತಿ ಇದೆ ಸರ್, ಸೂರ್ಯ ಮತ್ತು ಚಂದ್ರವಂಶದ ದೊರೆಗಳು. ಇವರಲ್ಲಿ ಏನು ಮಾಡ್ತಾರೆ ಸರ್, ನಮ್ಮ ಒಂದು ಸೃಷ್ಟಿಕಾರ ಅಂತ ಬ್ರಹ್ಮ ಅಂತ ಬರ್ತಾರೆ. ಆ ಬ್ರಹ್ಮನ ಮಗ ವಯಸ್ವತ, ಅವನ ಮಗ ಇಕ್ಷಾಕು, ಅವನ ಮಗ ಕುಕ್ಷಿ, ಅವನ ಮಗ ವಿಕುಕ್ಷಿ, ಅವನ ಮಗ ಬಾಣ, ಅವನ ಮಗ ಅನರಣ್ಯ, ಅವನ ಮಗ ಪ್ರತು, ಅವನ ಮಗ ತ್ರಿಶಂಕು, ಅವನ ಮಗ ದುಂದುಮಾರ, ಅವನ ಮಗ ಯವನಾಶ್ವ, ಅವನ ಮಗ ಮಾಂದಾತ ಅಂತ, ಅವನ ಮಗ ಸುಸಂದಿರಿ, ಅವನ ಮಗ ದೈವಸಂಧಿ, ಆಮೇಲೆ ಅವನ ಮಗ ಭರತ, ಆಮೇಲೆ ಭರತನ ಮಗ ಅಸಿತ, ಆಮೇಲೆ ಸಗರ ಮಹಾರಾಜ ಅಂತ ಬರ್ತಾನೆ ಸರ್. ಸಗರ ಮಹಾರಾಜ ಸರ್ ಆಗ ಏನೈತೆ ಸರ್, ಒಂದು ದೈವಿ ಕಲ್ಪನೆ ಅಂತಾರೆ. ಅಶ್ವಮೇಧ ಯಾಗಗಳನ್ನು ಮಾಡಿದ್ರು, 100 ಅಶ್ವಮೇಧ ಯಾಗಗಳನ್ನು ಯಾರು ಮಾಡ್ತಾರೆ ಸರ್ ಅವರಿಗೆ ಇಂದ್ರ ಪದವಿ. ಹಿಂಗೇನತ್ತೆ ಸರ್, ಇದು ಒಂದು ಕಾಲ್ಪನಿಕ ಕಥೆ ಆಗಿರಬಹುದು, ಪೌರಾಣಿಕ ಕಥೆ ಆಗಿರಬಹುದು ರೀ. ಅವು 99 ಯಾಗಗಳನ್ನು ಮಾಡ್ತಾನೆ ಸರ್. ಇನ್ನು ಒಂದು ಯಾಗ ಮಾಡಬೇಕು ಅನ್ಬಿಟ್ರೆ ಅಷ್ಟಾಗ ದೇವೇಂದ್ರ, ಕಾಲ್ಪನಿಕ ಕಥೆ ರೀ ಸರ್, ಅವ ಆ ದೇವೇಂದ್ರದ ಇವನು ಅಶ್ವಮೇಧ ಯಾಗದ ಅಶ್ವನ ಕದ್ಕೊಂಡು ಹೋಗಿ ಕಪಿಲ ಮಹರ್ಷಿಗಳ ಆಶ್ರಮದಾಗ ಇಟ್ಟು ಹೋಗ್ಬಿಡ್ತಾನಂತೆ. ಇದೊಂದು ಸ್ವಲ್ಪ ನಮ್ಮ ಇದಕ್ಕೆ ವಾಸ್ತವಕ್ಕೆ ಹೊಂದುವಂಥ ಒಂದು ಕತೆ ರೀ. ಹಾಗೆ ಹೇಳ್ತಾರೆ ಇವರು ಕಪಿಲ ಮಹರ್ಷಿಗಳಿಗೆ ಏನು ಗೊತ್ತಿಲ್ಲ ರೀ, ಅವ್ರು ಧ್ಯಾನಾಸಕ್ತರಾಗಿದ್ದವರು. ಈ ಏನಿದ್ದಾರೆ ಸರ್ ನಮ್ಮ ಈ ಮಹಾರಾಜಿಗೆ 60,000 ಮಂದಿ ಅವರ ಸಂತಾನ, ಅವರೆಲ್ಲ ಹೋಗಿ ಏನು ಮಾಡಿದಾರೆ, ಅಶ್ವನ ಹುಡುಕಾಡ್ಕೊಂಡು ಕಪಿಲ ಮಹರ್ಷಿಗಳ ಆಶ್ರಮೊಳಗೆ ಇದ್ದದ್ದು ನೋಡಿ ತಪ್ಪು ಕಲ್ಪನೆ ಮಾಡ್ಕೋತಾರೆ. ಕಪಿಲ ಮಹರ್ಷಿಗಳೇ ಇದು ಮಾಡ್ಯಾರ ಅಂತ ತಿಳ್ಕೊಂಡು ಆವಾಗ ಅವ್ರಿಗೆ ಒಂದು ಸ್ವಲ್ಪ ಈ ಕ್ರಿಟೆ ಕೊಟ್ಕೊಂಡು ಎಲ್ಲರೂ ಮಹರ್ಷಿಗಳು ಶಾಂತ ಸ್ವರೂಪರಿ ಮತ್ತು ಉಪಟಳ ಆಗೋಕ್ಕೂ ಇರುತ್ತೆ. ಅವ್ರು ತಮ್ಮ ಜ್ಞಾನದ ಇದು ಮಾಡ್ಕೊಂಡ್ರಿ ಇವರೆಲ್ಲ ಶಾಪ್ ಕಟ್ಟಿಬಿಡ್ತಾರೆ. 60,000 ಮಂದಿ ಸರ ಸುಟ್ಟು ಬಸ್ ಮಾಡಿಬಿಡ್ತಾರೆ. ನಂತರ ಅವರು ಮುಂದಿನ ಎಲ್ಲರೂ ಎಷ್ಟು ಪ್ರಯತ್ನ ಮಾಡಿ ಏನು ಮಾಡಬೇಕು ಅಂತ ಅದು ರೈತ್ರಿ ಅದು ಆಗೋದಿಲ್ಲ ರೀ, ಅಸಮಂಜಸದು ರೀ, ಯಶಮಾನದು ರೀ, ಇವರೆಲ್ಲ ಪೂರ್ವಜರು ರೀ. ನಂತರ ದಿಲೀಪ ಮಹಾರಾಜ ದಿಲೀಪ ಮಹಾರಾಜ ನಮಗ ಇವು ಭರತ ರೀ, ಇವಾಗ ವ್ಯಾಸ ಭಗೀರಥ, ದಿಲೀಪ್ ಮಹಾರಾಜನ ಮಗ ನೀವು ಭಗೀರಥ. ಅವು ಏನು ಹೇಳ್ತಾರೆ, ನಿನ್ನ ಏನಾಗಬೇಕು ಇವ್ರಿಗೆ ಉದ್ಧಾರ ಆಗಬೇಕು ಒಂದು ಕಲ್ಪನೆ ಸರ್. ಈ ನಮ್ಮ ಮನ್ಯಾಗ ನಮ್ಮ ತಂದೆ ಸತ್ರ ಸಾಧ್ಯ ಮಾಡ್ತಿರಲ್ಲ, ಅಜ್ಜ ಅಂತ ಮಾಡ್ತಿರಲ್ಲ, ಹಂಗೆ ರೀ ಇವರು ಒಂದು ಮನಸ್ಸಿಗೆ ಒಂದು ಏನಾದ್ರು ಮಾಡಿ ಅವ್ರಿಗೆ ಉದ್ಧಾರ ಮಾಡ್ಬೇಕಂತ ತಿಳ್ಕೊಂಡು ಏನು ಮಾಡಬೇಕು ಅಂತ ಅಂದ್ಕೂಲೆ ಅವರು ಹಿಂಗಿಲ್ಲ ಏನಿಲ್ಲ, ನೀವು ಶಿವನನ್ನು ಒಲಿಸ್ರಿ, ಗಂಗೆಯನ್ನು ಕರ್ಕೊಂಡು ಬರಬೇಕು. ಆ ಗಂಗಾ ಬಂದ ನಿಮ್ಮ ಏನು ಪೂರ್ವಜರು ಏನು ಸುಟ್ಟು ಬಸ್ ಮ್ಯಾಗಾರ ಅಲ್ಲಿದು ಆತಂದ್ರೆ ಪಾವನ ಆಗ್ತೈತೆ ಒಂದು ಕಲ್ಪನೆಯನ್ನು ಕೊಟ್ಟಾರೆ. ಆವಾಗ ಭಗೀರಥ ಪ್ರಯತ್ನ ಅಂತ ಬಂದಿದ್ದು ಸರ್. ಭಗೀರಥ ಹಿಂಗೆ ಪ್ರಯತ್ನ ಮಾಡ್ತಾನೆ ಸರ್. ಚಳಿಗಾಲದೊಳಗೆ ನೀರಾಗ ನಿಂತರಿ ತಪಸ್ಸು ಮಾಡ್ಯಾನ ಒಂಟಿಗಲ್ಲಿ. ಪುಣ್ಯಾತ್ಮ ಬಿಸಿಲುಗಾಲದಾಗ ನಮ್ಮ ಬಿಸಿಲು ಸೆಕೆ ತಳಿಬೇಕಾದ್ರೆ ಆಗೋದಿಲ್ಲ ರೀ. ಬಿಸಿಲುಗಾಲ ಸುತ್ತಲೂ ಅಗ್ನಿ ಹಚ್ಚೋದು ರೀ, ಅಗ್ನಿ ಕುಂಡ ಮಾಡಿದ್ರು ನಡುಕ ನಿಂತು ಒಂಟಿಗಾಲ ತಪಸ್ಸು ಮಾಡ್ಯಾನ. ಅಂದ್ರೆ ಭಗೀರಥ ಪ್ರಯತ್ನ ಸರ್. ಯಾವ ವಿದ್ಯಾರ್ಥಿಗಳಿಗೆ ಅದು ಸರ್ ಭಗೀರಥ ಪ್ರಯತ್ನ ಯಾಕೆ ಹೇಳ್ತು ಅಂದ್ರೆ, ಯಾವುದೇ ಒಂದು ಕೆಲಸ ಮಾಡ್ತಾರೋ ಅವ್ರಿ ಹಿಂಗೆ ವಿಶೇಷವಾಗಿ ಪ್ರಯತ್ನ ಮಾಡಿದ್ರೆ ಏನಾದರೂ ಒಂದು ಸಿದ್ಧಿ ಆಗ್ತೈತೆ ಅಂತ. ಈಗ ನಮ್ಮ ಭಗೀರಥ ಮಹಾರಾಜ ಒಬ್ಬ ಪ್ರತ್ಯಕ್ಷ ಒಂದು ಉದಾಹರಣೆ, ಜ್ವಲಂತ ಉದಾಹರಣೆ ಸರ್. ಹೀಗಾಗಿ ಏನಾಗ್ತದೆ, ಅವನು ಒಂದು ಸುಮ್ಮೊಂದು ಕತೆ ಸರ್. ಶಿವ ಒಲಿತಾನೆ ಸರ್, ಹೊರತು ಬಿಡ್ತು ಏನು ಬೇಕು ಅಂದ್ಕೂ ಏನಿಲ್ಲ, ನಾನು ಪೂರ್ವಜರ ಉದ್ಧಾರ ಆಗ್ಬೇಕಾಗಿತ್ತು ಗಂಗೆನ ಕಸು. ಗಂಗಾ ಬರ್ಬಟ್ರಿಗೆ ಆಕೆ ಬಂದು ಕೂಡಲೇ ಆಕೆ ರಭಸ ತಡ್ಯಾಕಾಗೋದು ಸರ್. ಮನುಷ್ಯರಿಗೆ ಹೆಂಗೆ ಸಾಯ್ತಾಗ ಒಂದು ಪ್ರವಾಹ ಬರ್ತೈತೆ ಓಡಿ ಹೋಗ್ಕೊಳ್ರಿ. ಅವಾಗ ಶಿವ ನನಗೆ ತಡ್ಯಾಕಾಗ ಹಂಗಾರೆ ನಾನು ಜಡಿಯಾಗಿ ಬಿಟ್ಕೊಂಡ್ರಿ 3 ಭಾಗ ಮಾಡ್ತಾನೆ ರೀ. ಒಂದು ಪೂರ್ವಕ್ಕೆ, ಒಂದು ಪಶ್ಚಿಮಕ್ಕೆ, ಒಂದು ದಕ್ಷಿಣಕ್ಕೆ. ದಕ್ಷಿಣ ದಾರದ ಜೊಲೆ ಬಿಡ್ತಾನೆ ಅಂತೇಳಿ ಬಿಟ್ಟಾನೆ. ಆದರೂ ಗಂಗಾ ಸಹ ಪ್ರವಾಹ ದೊಡ್ಸರೋದು. ಅದನ್ನ ತೊಗೊಂಡು ಭಗೀರಥ ಮಹಾರಾಜ ಬರ್ತಾರೋ ಅವ್ರಿಗೆ ಇಷ್ಟು ಆನಂದ ಆಕತ್ತಿಲ್ಲ. ಆದರೂ ಸಹ ಯಾರಿಗಾದ್ರೂ ಸೊಕ್ಕ ಬರೋ ಸಜಿಕ್ರಿ, ಹೌದು ರೀ. ಗಂಗಾ ಮಾತೆ ಏನು ತಿಳಿಯುತ್ತೆ ಹೊರಪಡ್ರಿಂದ ಬರ್ತಾರೋ ರೀ. ಆ ಜಾಹ್ನವಿ ಮಹರ್ಷಿಗಳ ಆಶ್ರಮ ರೀ, ಯಾಕಂದ್ರೆ ಅದ್ರ ಮ್ಯಾಲೆ ಹಾರು ಬಿಡ್ತೈತಿ. ಜಾಹ್ನವಿ ಮಹರ್ಷಿಗಳು ಸಿಟ್ಟು ಬರ್ತದೆ. ಅಲ್ಲ ನಿನಗೆ ಇಟ್ಟಿದೈತೆ ಅಂದ್ಕೊಂಡು ಅವು ಮಹರ್ಷಿ ಮಾಡ್ತಾ ಅದನ್ನೆಲ್ಲ ಕೊಡು ಬಿಡ್ತಾನೆ ರೀ ಜಾಹ್ನವಿ ಮಹರ್ಷಿ. ಮತ್ತು ಈ ಭಗೀರಥ ಮಹಾರಾಜ ಏನು ಮಾಡಿದ ಕೂಡಲೇ ಕಿವಿಯಿಂದ ಬಿಡ್ತಾನೆ. ಅದಕ್ಕೆ ಗಂಗಾ ಮಾತೆಗೆ ಜಾಹ್ನವಿ ಅಂತ ಕರೀತಾರೆ.
ಆಮೇಲೆ ಬಂದ ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾನೆ ರೀ. ಬಂದ ಕೂಡಲೇ ಅಲ್ಲಿ ಪೂರ್ವಜರು ಎಲ್ಲರೂ ಸುಟ್ಟು ಭಸ್ಮ ಆಗಿಬಿಟ್ಟಿರ್ತಾರೆ. ಅವೆಲ್ಲ ಗಂಗಾ ಮಾತೆಗೆ ಇದು ಮಾಡಿದ ಕೂಡಲೇ ಹರಿದು ಕೂಡಲೇ ನೋಡಿ ಸರ್, ಗಂಗಾ ಸ್ನಾನಂ ತುಂಗಾಪಾನಂ ಅಂತ ಪ್ರತೀತಿ ಸರ್. ಎಷ್ಟೋ ಮಂದಿ ಗಂಗಾ ನದಿಗೆ ಹೋಗಿ ಸ್ನಾನ ಯಾಕೆ ಮಾಡ್ತಾರೆ? ನಮ್ಮ ಪಾಪ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತಿಳಿದು ನಾವು ಪಾಪ ಮಾಡಿರ್ತೀವಿ, ಆ ಒಂದು ಗಂಗೆ ಒಳಗೆ ಮೆಂದು ಕೂಡಲೇ ನಮ್ಮ ಪಾಪ ಪರಿಹಾರ ಆಗ್ತೈತೆ ಅನ್ನೋ ಒಂದು ಭಾವನಾ ಸರ್, ಒಂದು ಭಾವನಾತ್ಮಕ ಜಗತ್ತು ರೀ. ಹಂಗೆ ಭಗೀರಥ ಮಹಾರಾಜರು ಸರ್ ಯಾವಾಗ ಗಂಗಾಯಲ್ಲಿ ಪ್ರವೇಶಿಸಿದ್ರು ಆವಾಗ ಏನಕ್ಕೈತೆ ಸರ್, ಎಲ್ಲ ಪೂರ್ವಜರೆಲ್ಲರಿಗೆ ಒಂದು ಇಷ್ಟಿತ್ತು ಮನುಷ್ಯನಿಗೊಂದು ತೃಪ್ತಿನೇ ಅವರು ಭಗೀರಥಗೆ. ಆದರೆ ಅವನ ಪ್ರಯತ್ನ ಮಾತ್ರ ದೊಡ್ಡ ಸರ್. ಹೀಗಾಗಿ ಸರ್ ಮುಂದಕ್ಕೆ ಗಂಗಾ ನದಿಗಿನ ಭಗೀರಥ ಮಹಾರಾಜ ಕರ್ಕೊಂಡು ಬಂದ ದರಿಗೆ ಅಂದ ಕೂಡಲೇ ಭಾಗೀರಥಿ ಅಂತಲೂ ಕರಿತಾರೆ ರೀ, ಜಾಹ್ನವಿ ಅಂತ ಕರಿತಾರೆ ರೀ, ಗಂಗಾ ಮಾತಾ ಅಂತ ಕರಿತಾರೆ ರೀ. ಹಿಂಗೆ ಗಂಗಾ ಮಾತೆ ಒಂದು ಕಥೆ ಸರ್. ಆದರೆ ಇಲ್ಲಿ ಸರ್ ಈ ನಮ್ಮ ಭಗೀರಥ ಮಹಾರಾಜರ ಒಂದು ಸಂತಜರು ಅಂತ ಹೇಳ್ಕೊಂಡು ಬಂದಾರೆ ಸರ್. ಇವ್ರು ಏನಂತಾರೆ ಉಪವೀರರು ಅಂತೇಳಿ ಕರಿತಾರೆ ಸರ್. ಉಪವೀರರು ಸರ್ ನೀರಿನಂಥ ಘಟನೆ ಬಗ್ಗೆ ಅದನ್ನೇ ಹೇಳ್ತಾರೆ ಸರ್. ಅದೇ ಹೆಸರು ಬರ್ತೇನೆ ರೀ. ಈ ಉಪವೀರರೆಲ್ಲ ಸೇರಿಕೊಂಡು ಏನು ಮಾಡಿದ ಸರ್, ಗಂಗೋತ್ರಿ ಆಗೈತಲ್ರಿ ಅಂದ್ರೆ ಅದು ನಿನ್ನೆ ಆಗೈತೆ ರೀ. ಅಂದರೆ ವೈಶಾಖ ಮಾಸದ ಸಪ್ತಮಿ, ಶುದ್ಧ ಸಪ್ತಮಿ ದಿನದಂದ್ರೆ ಗಂಗೋತ್ರಿ ಹುಟ್ಟೈತೆ ಅಂತ ಕಲ್ಪನೆ ಇಟ್ಕೊಂಡ್ರಿ ಭಗೀರಥ ಮಹಾರಾಜರ ಜಯಂತಿಯನ್ನು ಪ್ರತಿ ವರ್ಷ ಆಚರಿಸ್ಕೊತ ಬಂದಾರೆ. ಯಾವ ರೀ? ವೈಶಾಖ ಶುದ್ಧ ಸಪ್ತಮಿ ರೀ ಆಚರಿಸೋದು. ಅದ್ರ ನಿನ್ನೆ ಏನೈತೆ ಅಂದರೆ ಇದು ಭಗೀರಥ ಮಹಾರಾಜರ ಒಂದು ಜಯಂತಿ ನೆಪ. ಜೊತೆಗೆ ಸರ್ ಅವರು ಈ ಒಂದು ಉಪವೀರ ಜನಾಂಗದವರೆಲ್ಲ ಕೊಡ್ಕೊಂಡು ಸರ್ ತಮ್ಮ ಗುರುಗಳ ಒಂದು ಸನ್ನಿಧಾನದೊಳಗೆ ರೀ, ಅದು ನಮ್ಮ ಕರ್ನಾಟಕ ಸರ್ಕಾರ ರೀ ಈ ಉಪವೀರ ಜನಾಂಗಕ್ಕೆ ಒಂದು ನಿಗಮ ಅಂತ ಮಾಡಿಕೊಟ್ಟಾರೆ. ಆ ನಿಗಮದ ಅಧ್ಯಕ್ಷರು ರೀ ನಮ್ಮವರೇ, ನಮ್ಮ ಭರಮಣ್ಣ ಉಪ್ಪಾರ್ ಅಂತ ಸರ್. ಅವರು ಒಂದು ಒಳ್ಳೆಯ ಚಿಂತಕರು ರೀ. ಅವ್ರು ನಿನ್ನೆ ಏನೇ ಸರ್, ಮಕ್ಕಳು ದೂರದಿಂದ ಬಂದಿರ್ತಾರೋ ಅವ್ರಿಗೆ ಇದನ್ನು ಮಾಡೋದು ಬೇಡ ಅಂತ ಹೇಳ್ಕೊಂಡ್ರಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಸರ್. ಆಮೇಲೆ ಸುಧಾಕರ್ ಅವ್ರಿಗೆ ಶ್ರದ್ಧಾಂಜಲಿ ಮಾಡಲಿ ಮಕ್ಕಳಿಗೆ ಮಾಡಿ ಸರ್. ಆ ಮಕ್ಕಳು ಇಷ್ಟು ಚಂದ ಇದು ಬಂದ್ರೆ ಸರ್, ಒಬ್ಬೊಬ್ಬ ಸರ್ 620 ಹಿಂಗೆ ಎಷ್ಟು ಅಂಕಗಳು ಪಡೆದಾರೆ ರೀ. ಅಂದರೆ ಅವರೇನು ಭಾಳ ಇದು ಸಿವಿಲೈಸ್ಡ್ ಇದ್ರ ಮಕ್ಕಳಲ್ಲ ರೀ, ಗ್ರಾಮೀಣ ಪ್ರದೇಶದಿಂದ ಬಡ ಮಕ್ಕಳು ರೀ, ಬಡ ಮಕ್ಕಳು. ಆದ್ರೆ ಅವ್ರ ಮುಖಗಳಲ್ಲಿ ಒಂದು ಸ್ವಲ್ಪ ತೇಜಿತ್ತು ರೀ. ಒಟ್ಟಾರೆ ಸಹ ಬಡ ವಿದ್ಯಾರ್ಥಿಗಳಾಗಲಿ ಅಥವಾ ಏನಿದ್ದಾರೆ ಅವರು ಸಾಧಿಸ್ತಾರೋ ಅನ್ನೋಂಥ ಒಂದು ಛಲ. ಅದಕ್ಕೆ ನನಗನ್ನಿಸ್ತದೆ ನಿನ್ನೆ ನಾನು ಭಗೀರಥ ಪಾತ್ರ ಮಾಡಿದ್ರಿ, ಅದನ್ನೇ ಸರ್ ನೀವು ಭಗೀರಥ ಪ್ರಯತ್ನ. ಮುಂದಾದರೂ ನೀವು ಏನಾದ್ರು ಒಂದು ಸಾಧನೆ ಮಾಡಬೇಕಾದ್ರೆ ಕಷ್ಟಗಳು ಬರ್ತಾವೆ. ಕಷ್ಟಗಳು ಬಂದದ್ದನ್ನು ಪ್ರೀತಿಯಿಂದ ಎದುರಿಸಿ ನೀವೇನು ಈ ಸಾಧನೆ ಮಾಡಿದ್ರೆ ಈ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ನೀವು SLC ಮತ್ತು PUC ಒಳಗೆ ಸುಮಾರು 74 ಜನ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಸರ್ ಮುಖಂಡರೆಲ್ಲ ಭಾಳ ಒಳ್ಳೆಯವರಿದ್ರು ಸರ್. ವಿಶೇಷವಾಗಿ ಸರ್ ನಮ್ಮ ಈ ಭರಮಣ್ಣ ಉಪ್ಪಾರ್ ಅವ್ರ ಜೊತೆಗೆ ನಮ್ಮ ಗೋಕಾಕ್ ದೇವ್ರ ಶಿವಪುತ್ರ ಜಗಪಾಲ್ ಅಂತೇಳ್ರಿ, ಮಾಯಪ್ಪ ತಹಶೀಲ್ದಾರ್ ಅಂತೇಳ್ರಿ, ಕುಶಾಲ್ ಗುಡೇನವ್ರು ಅಂತೇಳಿ, ರೇವಪ್ಪ ದುರ್ದುಂಡಿ, ಸಿದ್ದಾಳು ದಾಸಪ್ಪನವ್ರಿ, ಮತ್ತು ನಮ್ಮ ಶ್ಯಾಮಾನಂದ ಪೂಜಾರಿ ವಕೀಲ್ ಸರ್ ಒಂದು, ಮತ್ತು ಉಮಾ ಉಪ್ಪಾರ್ ಅಂತ ಒಬ್ಬರು ಉಪನ್ಯಾಸ ಮಾಡಿದ್ರಿ, ಹೇಮಾ ಎಡಗಲ್ ಅಂತೇಳಿ. ಇದು ವಿಶೇಷವಾಗಿ ಸರ್ ಶ್ಯಾಮಾನಂದ ಪೂಜಾರಿ ಅವರು ಒಂದು ತತ್ವಜ್ಞಾನಿ ಸರ್. ಒಬ್ಬ ಬೇಕ್ರಿ ಅವರಿಗೆಲ್ಲ ಮಕ್ಕಳಿಗೆ ನಮ್ಮ ಸಿದ್ದಾಳು ಚರಿತ್ರೆ ಪುಸ್ತಕಗಳನ್ರಿ ಅದು ಮಕ್ಕಳಿಗೆ ಅಭ್ಯಾಸ ಜೊತೆಗೆ ಇದೊಂದು ಅಧ್ಯಾತ್ಮದ ಇದ್ದಿರಲಿ ಅಂತ ತಿಳ್ಕೊಂಡ್ರಿ ಎಲ್ಲರಿಗೂ ಅದನ್ನು ವಿತರಣೆ ಮಾಡಿದ್ರಿ ರೀ. ಅದೊಂದು ಸಂತೋಷ ಸಂಗತಿ ರೀ. ಒಟ್ಟಾರೆ ಸರ್ ಮಕ್ಕಳಲ್ಲಿ ಸರ್ ಏನನ್ನು ಸಾಧಿಸಿವ ಅನ್ನೋಂಥ ಒಂದು ನೆಮ್ಮದಿ ಇತ್ತು ರೀ, ಮತ್ತು ಭವಿಷ್ಯದಲ್ಲಿ ನಾವು ಸಾಧಿಸಬೇಕು ಅನ್ನೋಂಥ ಛಲ ಹುಟ್ಟಿಕೊಂಡಿದ್ರಿ. ಆ ನಿಟ್ಟಿನಲ್ಲಿ ಸರ್ ಅವೆಲ್ಲ ಹಿರಿಯರು ಸರ್ ಅವ್ರನ್ನ ಗೌರವದಿಂದ ಸನ್ಮಾನ ಮಾಡುವುದ್ರ ಜೊತೆಗೆ ಅಲ್ಪ ಒಂದು ಧನ ಸಹಾಯವನ್ನು ಮಾಡಿ ಸರ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ. ಮತ್ತು ಇನ್ನೊಂದು ಹೇಳಿ ಸರ್ ಅವ್ರು ನಮ್ಮ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಸರ್ ನಮ್ಮ ಯಾರೀ ಭರಮಣ್ಣವರು ಮಕ್ಕಳಿಗೆ ಸರ್ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕಾಗಿರಿ ಅವರು PUC ಮಾಡೋದಾಗಲ್ರಿ, ತಮ್ಮೊಂದು ಡಿಗ್ರಿ ಮಾಡೋವಾಗಲ್ರಿ, ಅವರಿಗೆ ಧನ ಸಹಾಯವನ್ನು ರೀ ನಮ್ಮ ನಿಗಮದ ವತಿಯಿಂದ ಅದು ಬಡ್ಡಿ ರಹಿತ, ಅದು 2 ಲಕ್ಷ ಇರ್ಬೋದು, 10 ಲಕ್ಷ ಇರ್ಬೋದು, 5 ಲಕ್ಷ ಇರ್ಬೋದು, ಬಡ್ಡಿ ರಹಿತ ಕೊಡ್ತೇವೆ. ಅದಕ್ಕೆ ಅದನ್ನ ಲಾಭ ನೀವು ಪಡ್ಕೊಳ್ರಿ, ಮಕ್ಕಳ ಶಿಕ್ಷಣವೇ ಎತ್ತರ ಆಗಲಿ ಅನ್ನುವಂಥ ಒಂದು ಕಳಕಳಿ ನಿನ್ನೆ ಮೂಡಿ ಬಂತು ಸರ್. ಭಾಳ ಸುಂದರವಾದಂಥ ಕಾರ್ಯಕ್ರಮ, ನಿರಾಡಂಬರವಾಗಿರಿ, ಯಾವುದೇ ಸರ್ಕಾರಿ ಅಧಿಕಾರಿಗಳು ಇಲ್ಲದೆ ರೀ ಭಾಳ ಹೃದಯ ಸ್ಪರ್ಶ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದರಲ್ಲಿ ಮಕ್ಕಳಿಗೆ ಒಂಥರ ಭಾಳಷ್ಟು ಒಂದು ಪ್ರೀತಿ, ಬಡ ಗ್ರಾಮೀಣ ಮಕ್ಕಳು ರೀ ಒಂಥರ ಒಂದು ಏನೋ ಒಂದು ಆಶಾದಾಯಕವಂಥ ಒಂದು ಬದುಕನ್ನು ಕಳ್ಕೊಂಡ್ರು. ಎಲ್ಲರಿಗೂ ಒಂಥರ ಸ್ಫೂರ್ತಿದಾಯಕ ಆಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಉಪವೀರ ಸಮಾಜದ ಜನ ಇನ್ನೂ ಕೆಲವೊಂದು ವಿಚಾರಗಳಿಟ್ಟು ಸರ್
ಯಾಕಂದ್ರೆ ಮುಂದಾದರೂ ಸಹಿತ ರೀ ಒಟ್ಟಾರೆ ಬಡ ಮಕ್ಕಳಿಗಾಗಿ ವಿದ್ಯಾಭ್ಯಾಸಕ್ಕಾಗಿ ವಿಶೇಷವಾದ ಒಂದು ಪ್ರಯತ್ನ ಮಾಡೋದು, ಕೈಯಿಂದ ಧನ ಸಹಾಯ ಮಾಡುವಂಥ ಕೊಡುಗೆದರುಗಳನ್ನು ಅದಾರ ಸರ್. ಆ ಸಮಯದೊಳಗೆ ಅವ್ರು ಏನು ಮಾಡ್ತಾರೆ ಸರ್, ಯಾವ ಪ್ರತಿಭಾವಂತ ಮಕ್ಕಳು ಅದಾರ ಅಂತಂದ್ರೆ ಅವ್ರು ಏನು ತೊಗೊಂಡ್ರಿ ಅವ್ರಿಗೆ ಅಭ್ಯಾಸಕ್ಕೆ ಒಟ್ಟು ಶಿಕ್ಷಣಕ್ಕಾಗಿ ಹೆಚ್ಚನ್ನು ಕೊಡುವಂಥ ಒಂದು ಇದನ್ನು ತೀರ್ಮಾನ ಮಾಡಿಕೊಂಡ್ರು ಸರ್. ಆ ನಿಟ್ಟಿನಲ್ಲಿ ಬೆಳಗಾವಿ ಪ್ರದೇಶದೊಳಗೆ ಸರ್ GS ಪಾರ್ಕ್ ಎಲ್ಲ ಮಂದಿ ಇದ್ದಾರೆ, ಭಾಳಷ್ಟು ಮಂದಿ ಇದ್ದಾರೆ ರೀ. ಅವರೆಲ್ಲರೂ ಕೂಡಿಕೊಂಡು ಒಟ್ಟಾರೆ ಮಕ್ಕಳ ಶ್ರೇಯೋಭಿವೃದ್ಧಿ ಜೊತೆಗೆ ಸರ್ ಒಳ್ಳೆಯ ನಾಗರಿಕರನ್ನಾಗಿ ಮಾಡುವಂಥ ಒಂದು ಸಂಸ್ಕಾರವನ್ನು ಕೊಡುವಂಥ ಕಾರ್ಯಕ್ರಮ ನಿನ್ನೆ ಆಯಿತು ಸರ್. ಭಾಳ ಸುಂದರವಾದಂಥ ಕಾರ್ಯಕ್ರಮ. ಆಮೇಲೆ ಎಲ್ಲರಿಗೂ ನೆತ್ತಿ ಜ್ಞಾನ ಕೊಡೋದ್ರ ಜೊತೆಗೆ ಬುದ್ಧಿ ಜ್ಞಾನವನ್ನು ಕೊಟ್ಟರೆ ಕಾರ್ಯಕ್ರಮ ಯಶಸ್ವಿ ಆಯಿತು. ಇಂಥ ಒಂದು ಕಾರ್ಯಕ್ರಮ ಒಳಗೆ ನನಗೂ ಕೂಡ ಒಂದು ಭಗೀರಥ ಮಹಾರಾಜರ ಒಂದು ಪಾತ್ರವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಅದರ ಮೂಲಕವಾಗಿ ನಾನು ಸಹ ಭಗೀರಥ ಪ್ರಯತ್ನದ ಸಂದೇಶವನ್ನು ಮಕ್ಕಳಿಗೆ ಹೇಳಿ ಅವ್ರಿಗೆ ಒಂದು ಹುಟ್ಟಿಸುವಂಥ ಕಾರ್ಯಕ್ರಮ ಮಾಡಿದೆ. ನನಗಂತೂ ಭಾಳ ಸಂತೋಷ ಆಯ್ತು ಸರ್. ಆದಮೇಲೆ ಇಲ್ಲಿವರೆಗೆ ಭಗೀರಥರ ಕತೆ, ಅದರ ಪೌರಾಣಿಕ ನೆಲೆ ಬೆಲೆ, ನಂತರದಲ್ಲಿ ಯಾರ್ಯಾರು ಏನೇನು ಮಾಡಿದರು ಫಂಕ್ಷನದಲ್ಲಿ, ಅದನ್ನೆಲ್ಲ ವಿವರವಾಗಿ ನಮ್ಮ ವಿಶೇಷವಾಗಿ ಈಶ್ವರಚಂದ್ರ ಪಟಗೇರಿಯವರು ವಿವರಿಸಿ ಹೇಳಿದ್ದಾರೆ. ಇಂಥ ಕಾರ್ಯಕ್ರಮ ಮೇಲೆ ನಡೀತಾ ಇರಬೇಕು, ಮಕ್ಕಳಿಗೆ ಎನ್ಕರೇಜ್ ಕೊಡ್ತಾ ಇರಬೇಕು. ಜೊತೆಗೆ ಸರ್ಕಾರವು ಸಹಿತ ಜವಾಬ್ದಾರಿ ವಹಿಸಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲ ಎಲ್ಲ ಮಕ್ಕಳಿಗೂ ಮನೆಯಲ್ಲಿ ಯಾವುದೇ ಜಾತಿ ಕುಲ ಭೇದ ಇಲ್ಲ, ಶ್ರೀಮಂತರ ಮಕ್ಕಳಿರಲಿ ಬಡವರ ಮಕ್ಕಳಿರಲಿ ಎಲ್ಲರ ಮಕ್ಕಳಿಗೂ ಫ್ರೀ ಅಪ್ ಟು 10+2 ಅಂದ್ರೆ 12 ಇದ್ದಿದ್ರಾಗ ಫ್ರೀ ಎಜುಕೇಷನ್ ಕೊಡುವಂಥದ್ದು ಸರ್ಕಾರ. ಅದು ಎಂಥದ್ದು ಶಿಕ್ಷಣ ಅಂದ್ರೆ ಗುಣಾತ್ಮಕವಾದದ್ದು, ವೈಜ್ಞಾನಿಕವಾಗಿ ಆದಂಥದ್ದು, ನಾಳೆ ಅವ್ರ ಬದುಕಿಗೆ ನೆರವಾಗುವಂಥದ್ದು. ಅದರಲ್ಲೂ ಕೇಜ್ರಿವಾಲ್ ದೆಹಲಿಯಲ್ಲಿ ಮಾಡಿದಂಥ ಸ್ಕೂಲು, ಅಂಥ ಸ್ಕೂಲ್ಗಳಿಗೆ ಕರ್ನಾಟಕ ಸರ್ಕಾರ ಮಾಡಲಿ. ಈಗಾಗಲೇ KPS ಸ್ಕೂಲ್ಗಳನ್ನು ಮಾಡ್ತಾ ಇದ್ದಾರೆ. ಅದು ಪ್ರತಿಯೊಂದು ಸ್ಕೂಲು KPS ಆಗಲಿ ಅನ್ನೋದಕ್ಕಾಗಿ ಎಲ್ಲ ಸಮಾಜ ಹಿರಿಯರು ಒತ್ತಡದಿಂದ ಎಲ್ಲರೂ ಶಿಕ್ಷಣ ಫ್ರೀ ಆಗಲಿ, ಜೊತೆಗೆ ಆರೋಗ್ಯ ಫ್ರೀ ಆಗಲಿ. ಇವೆರಡಾದರೆ ನಾವು ದೊಡ್ಡ ಒಂದು ಉಪಕಾರ ಮಾಡಿದಂಗೆ ಆಗ್ತದೆ ಸರ್ಕಾರ. ಮತ್ತು ಪಾಪ ಸಮಾಜಕ್ಕೂ ಅವ್ರಿಗೆ ಲಿಮಿಟೇಷನ್ಸ್ ಇದ್ದಾವೆ ಯಾರಿಗೂ ಆದರೂ. ಈಗೇನು ಕೊಟ್ಟರು ನಮ್ಮ ಟ್ಯಾಕ್ಸ್ನ ಕೊಡುವಂಥ ಸರ್ಕಾರ ದಯವಿಟ್ಟು ಇನ್ನುಳಿದ ಯಾವುದಕ್ಕೋ ಮಾಡೋಕ್ಕಿಂತ ಇದಕ್ಕೆ 20% ಶಿಕ್ಷಣಕ್ಕೆ ಇಟ್ಟರಪ್ಪ ಅಂದ್ರೆ ಖಚಿತವಾಗಿ ಎಲ್ಲ ಮಕ್ಕಳಿಗೆ ಇನ್ನೂ ಅನುಕೂಲ ಆಗ್ತದೆ. ಯಾರು ಪ್ರತಿಭಾವಂತರಿದ್ದಾರೆ ಮತ್ತು ದೊಡ್ಡ ಮಕ್ಕಳನ್ನು ಪ್ರತಿಭಾವಂತರ ಮಾಡೋರು ಯಾರು? ಶಿಕ್ಷಣನ. ಹೌದು. ಅದಕ್ಕೆ ಪ್ರತಿಭಾವಂತರ ಮಾಡೋದು ಇವತ್ತಿನ ಶಿಕ್ಷಣ ಪದ್ಧತಿ ಆಗ್ಯದ. ಅದು ಹಂಗಿಲ್ಲ, ದೊಡ್ಡರನ್ನ ಪ್ರತಿಭಾವಂತರನ್ನು ಮಾಡಿ ಸಮಾಜಕ್ಕೆ ಸೇವೆ ಮಾಡುವಂಥ ವ್ಯಕ್ತಿಗಳನ್ನು ತಯಾರು ಮಾಡುವಂಥ ವೈಜ್ಞಾನಿಕ ಶಿಕ್ಷಣ ಮಾಡಬರೋ ಸರ್ಕಾರ ಮುನ್ನಡೆ ಇಡಬೇಕಾಗ್ಯದ. ಅದಕ್ಕೆ ಒಳ್ಳೆಯ ಬಜೆಟನ್ನು ಇಡಬೇಕಾಗ್ಯದ. 20% ಇಟ್ಟಾಗ ಮಾತ್ರ ಇವೆಲ್ಲ ಸಾಧ್ಯ ಅಂತ ಅನಿಸೋದು. ಉದಾಹರಣೆ ಚೈನಾ ಅನ್ನೋದು ಮೊದಲೇ ಹೇಳಿದ್ದೀನಿ. ಚೈನಾ ಇವತ್ತು ಇಡೀ ಜಗತ್ತಿನಲ್ಲೇ ಅತ್ಯಂತ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಉದ್ಯೋಗ ಮಾಡುವಂಥದ್ದು, ಆ ನಿರುದ್ಯೋಗ ಅನ್ನುವಂಥದ್ದು ಶೂನ್ಯ ಆಗಿದೆ. ಹೊರಗಿನ ಉದ್ಯೋಗ ಕೊಡ್ತೀವಿ ಅನ್ನೋಷ್ಟು ಮಟ್ಟಿಗೆ ಬೆಳೆಸ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಅಂಥದ್ದು ನಮ್ಮಲ್ಲಿ ಆಗಲಿ ಅಂತ ಹೇಳ್ತಾ ಆ ದಿಶೆಯಲ್ಲಿ ನಮ್ಮ ಭಗೀರಥ ಸಮಾಜದವರು ಒಳ್ಳೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇನ್ನಷ್ಟು ಅದ್ರ ಜೊತೆ ಸರ್ಕಾರದ ಒತ್ತಡ ತರುವಂಥ ಪ್ರಯತ್ನ ಎಲ್ಲ ಸಮಾಜದವ್ರು ಮಾಡಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಧನ್ಯವಾದ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.